ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಎಕ್ಸ್-ರೇ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಖುಲ್ಜಾ ಸಿಮ್ ಸಿಮ್ ಖುಲ್ಜಾ ಸಿಮ್ ಸಿಮ್. ಎಸ್ ಸ್ನೇಹಿತರೆ, ಚಿಕ್ಕವರಿದ್ದಾಗ ನೀವು ಈ ಕಥೆನ ಕೇಳಿರ್ತೀರಿ. ಆ ಕಥೆಯಲ್ಲಿ ಈ ವರ್ಡ್ ಬರುತ್ತೆ, ಅಲಿಬಾಬಾ ಮತ್ತು 40 ಕಳ್ಳರ ಈ ಕಥೆ. ಅಲಿಬಾಬಾ ಎಂಬ ಬಡ ಮರ ಕಡಿಯೋ ವ್ಯಕ್ತಿಗೆ ಕಳ್ಳರ ನಿಧಿ ದೊರಕುತ್ತೆ. ಕಥೆಯಲ್ಲಿ ಒಂದು ರಹಸ್ಯ ನಿಧಿ ಇರುತ್ತೆ ಮತ್ತು ಆ ನಿಧಿ ಇದ್ದ ನೆಲಮಾಳಿಗೆಗೆ 2 ದ್ವಾರಗಳಿರ್ತವೆ. ಆ ದ್ವಾರಗಳನ್ನು ತೆರಿಬೇಕಂತಂದರೆ ನೀವು ಒಂದು ಪಾಸ್ವರ್ಡ್ ಯೂಸ್ ಮಾಡಬೇಕಾಗತ್ತೆ. ಆ ಪಾಸ್ವರ್ಡ್ ಯಾವುದು ಅಂದರೆ ಖುಲ್ಜಾ ಸಿಮ್ ಸಿಮ್. ಮುಂದೆ ಆ ಕಥೆಯಲ್ಲಿ ಅದೇ ನಿಧಿಯನ್ನು ಅಲಿಬಾಬನ ಸ್ನೇಹಿತ ಕಳ್ಳತನ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಆ ಒಂದು ದ್ವಾರದ ಪಾಸ್ವರ್ಡ್ ಅವನಿಗೆ ಮರ್ತು ಹೋಗುತ್ತೆ. ಹೀಗಾಗಿ ಆತ ಕಳ್ಳರ ಕೈಗೆ ಸಿಕ್ಕು ಪ್ರಾಣ ಕಳೆದುಕೊಳ್ತಾನೆ. ಈ ಕಥೆ ನಿಮಗೆಲ್ಲ ಗೊತ್ತು. ಆದರೆ ಇಂಥದ್ದೇ ಇನ್ನೊಂದು ಕಥೆಯನ್ನು ನಾವು ಇವತ್ತು ನೋಡೋಣ. ಈ ಕಥೆಯಲ್ಲಿ ನೆಲಮಾಳಿಗೆ ಇದೆ, ಪಾಸ್ವರ್ಡ್ ಇದೆ, ನಿಧಿ ಕೂಡ ಇದೆ, ಜೊತೆಗೆ ಒಂದು ಸಾವು ಕೂಡ ಇದೆ. ಆದರೆ ಈ 2 ಕಥೆಗಳ ಮಧ್ಯೆ ಇರುವ ಒಂದು ವ್ಯತ್ಯಾಸ ಅಂದರೆ, ನಾವು ಈಗ ಹೇಳ್ತಿರುವಂಥ ಕಥೆಯೇ ಅದು ನೈಜವಾದದ್ದು ಮತ್ತು ನಮ್ಮ ಭಾರತ ದೇಶದಲ್ಲಿಯೇ ನಡೆದದ್ದು. ಈ ಕಥೆ ಭಾರತದ ಒಂದು ದೊಡ್ಡ ರಾಜಮನೆತನ ಮತ್ತು ಸ್ವತಂತ್ರ ಭಾರತದ ರಾಜಕೀಯದ ಅತ್ಯಂತ ಪ್ರಬಲ ಕುಟುಂಬಕ್ಕೆ ಸಂಬಂಧಪಟ್ಟದ್ದು. ಆ ರಾಜಮನೆತನ ಯಾವುದು ಅಂದರೆ ಅದೇ ಮಧ್ಯಪ್ರದೇಶದ ಪ್ರತಿಷ್ಠಿತ ಸಿಂಧಿಯಾ ರಾಜಮನೆತನ. ಎಸ್, ಇದೇ ರಾಜಮನೆತನದ ಜ್ಯೋತಿರಾದಿತ್ಯ ಸಿಂಧಿಯಾ ನರೇಂದ್ರ ಮೋದಿ 2 ಸರ್ಕಾರದಲ್ಲಿ ವಿಮಾನಯಾನ ಖಾತೆ ಸಚಿವರಾಗಿದ್ದರು. ಸಿಂಧಿಯಾ ರಾಜಮನೆತನ ಮಧ್ಯ ಭಾರತದಲ್ಲಿ ಹಲವು ಶತಮಾನಗಳ ಕಾಲ ಆಳ್ವಿಕೆ ನಡೆಸಿತ್ತು. ಅದರೊಂದಿಗೆ ಸ್ವತಂತ್ರ ಭಾರತದ ರಾಜಕೀಯದಲ್ಲೂ ಕೂಡ ಸಿಂಧಿಯಾ ಕುಟುಂಬ ತನ್ನದೇ ಆದ ವರ್ಚಸ್ಸನ್ನು ಹೊಂದಿದೆ. ಒಂದು ಕಾಲದಲ್ಲಿ ಸಿಂಧಿಯಾ ಸಾಮ್ರಾಜ್ಯದ ರಾಜಧಾನಿ ಆಗಿದ್ದು ಗ್ವಾಲಿಯರ್. ಈ ಗ್ವಾಲಿಯರ್ನ ಕೋಟೆಯಲ್ಲಿ ಬಹಳಷ್ಟು ನೆಲಮಾಳಿಗೆಗಳಿದ್ದು, ನೆಲಮಾಳಿಗೆಗಳಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳುವ ಸಂಪತ್ತನ್ನು ಇಡ್ತಾ ಇದ್ರು. ವಿಶೇಷ ಏನಂದರೆ, ಈ ನೆಲಮಾಳಿಗೆಗಳಿಗೆ ಪಾಸ್ವರ್ಡ್ ಥರದ ವ್ಯವಸ್ಥೆ ಇತ್ತು ಮತ್ತು ಈ ಪಾಸ್ವರ್ಡ್ ಕೇವಲ ರಾಜನ ಹತ್ರ ಮಾತ್ರ ಇರ್ತಾ ಇತ್ತು. ರಾಜ ಸಾಯೋ ಮುನ್ನ ತನ್ನ ಉತ್ತರಾಧಿಕಾರಿಗೆ ಆ ಪಾಸ್ವರ್ಡನ್ನು ಹೇಳ್ತಾ ಇದ್ದ. ಎಷ್ಟೋ ವರ್ಷಗಳ ಕಾಲ ಹೀಗೆ ಈ ಪದ್ಧತಿ ನಡೆದುಕೊಂಡು ಬಂದಿತ್ತು. ಹಾಗಾದರೆ ಈ ಕಥೆಯಲ್ಲಿ ಟ್ವಿಸ್ಟ್ ಏನು? ನಿಧಿಯ ಕಥೆ ಏನಾಯಿತು? ಇದನ್ನು ತಿಳಿದುಕೊಳ್ಳೋ ಮುಂಚೆ ಈ ಸಿಂಧಿಯಾ ಮನೆತನ ಹುಟ್ಟಿಕೊಂಡಿದ್ದು ಹೇಗೆ, ಈ ಮನೆತನ ಬೆಳೆದದ್ದು ಹೇಗೆ, ಬನ್ನಿ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಬ್ರಿಟಿಷ್ ಅಧಿಕಾರಿ ಜಾನ್ ಮಾರ್ಷಲ್ ಸಿಂಧಿಯಾ ಕುಟುಂಬದ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ ಮತ್ತು ಅದರಲ್ಲಿ ಸಿಂಧಿಯಾ ಮನೆತನದ ಇತಿಹಾಸವನ್ನು ಅವರು ಹೇಳ್ತಾ ಹೋಗ್ತಾರೆ. ಜಾನ್ ಮಾರ್ಷಲ್ ಹೇಳೋ ಪ್ರಕಾರ ಸಿಂಧಿಯಾಗಳ ಇತಿಹಾಸ ಶುರುವಾಗಿದ್ದು ಹೀಗೆ. 18ನೇ ಶತಮಾನದ ಆರಂಭದ ವರ್ಷಗಳಲ್ಲಿ ಅಂದಿನ ಮರಾಠ ದೊರೆ ಪೇಶ್ವಾ ಬಾಜಿರಾವ್ಗೆ ಒಬ್ಬ ಸೇವಕ ಇದ್ದ. ಆತನ ಹೆಸರು ರಾಣೋಜಿ ರಾವ್ ಸಿಂಧಿಯಾ. ಈತನೇ ಸಿಂಧಿಯಾ ಮನೆತನದ ಮೂಲ ಪುರುಷ. ಪೇಶ್ವಾ ಬಾಜಿರಾವ್ ಒಂದು ದಿನ ರಾತ್ರಿ ಮನೆಯಿಂದ ಹೊರಗೆ ಬಂದು ನೋಡಿದಾಗ ರಾಣೋಜಿ ಸಿಂಧಿಯಾ ತನ್ನ ಚಪ್ಪಲಿಯ ಜೊತೆಗೆ, ಅಂದರೆ ಪೇಶ್ವಾ ಬಾಜಿರಾವ್ನ ಚಪ್ಪಲಿಯ ಜೊತೆಗೆ ಮಲಗಿದ್ದನ್ನು ನೋಡ್ತಾರೆ. ಆತನ ಸ್ವಾಮಿ ಭಕ್ತಿ ಮತ್ತು ನಿಷ್ಠೆಗೆ ಮೆಚ್ಚಿ ರಾಣೋಜಿಯನ್ನ ತನ್ನ ಅಂಗರಕ್ಷಕನನ್ನಾಗಿ, ಅಂದರೆ ಬಾಡಿಗಾರ್ಡ್ ಆಗಿ ಮಾಡಿಕೊಳ್ತಾರೆ. ನಿಧಾನವಾಗಿ ತನ್ನ ವರ್ಚಸ್ಸನ್ನು ಬೆಳೆಸಿಕೊಳ್ಳುತ್ತಾ ಹೋಗುವ ರಾಣೋಜಿ ಮರಾಠಾ ಸಾಮ್ರಾಜ್ಯದಲ್ಲಿ ಒಬ್ಬ ಪ್ರಬಲ ಸೇನಾಧಿಕಾರಿ ಆಗ್ತಾನೆ. ನಂತರ ಸುಮಾರು 1731ರಲ್ಲಿ ರಾಣೋಜಿ ರಾವ್ ತನ್ನದೇ ರಾಜ್ಯ ಸ್ಥಾಪಿಸ್ತಾನೆ ಮತ್ತು ಈಗಿನ ಮಧ್ಯಪ್ರದೇಶದ ಉಜ್ಜಯಿನನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಹೀಗೆ ಪ್ರಬಲವಾಗುತ್ತಾ ಹೋಗುವ ಸಿಂಧಿಯಾ ರಾಜಮನೆತನ 1810ರಲ್ಲಿ ದೌಲತ್ ರಾವ್ ಸಿಂಧಿಯಾ ಎನ್ನುವ ರಾಜನ ಅವಧಿಯಲ್ಲಿ ಗ್ವಾಲಿಯರನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಹೀಗಾಗಿ ಗ್ವಾಲಿಯರ್ ಕೋಟೆ ಸಿಂಧಿಯಾ ರಾಜಮನೆತನದ ಕೇಂದ್ರವಾಗುತ್ತೆ. ಈ ಸಮಯದಲ್ಲಿ ಯುದ್ಧಗಳಲ್ಲಿ ಗೆದ್ದ ಬಹಳಷ್ಟು ಸಂಪತ್ತು ಗ್ವಾಲಿಯರ್ನ ಸಿಂಧಿಯಾ ಕೋಟೆಯಲ್ಲಿ ಸಂಗ್ರಹವಾಗಿತ್ತು. ಹೀಗಾಗಿ ಈ ಎಲ್ಲ ಸಂಪತ್ತನ್ನು ನಿಧಿಯ ಹಾಗೆ ನೆಲಮಾಳಿಗೆಗಳಲ್ಲಿ ಬಚ್ಚಿಡಲಾಯಿತು. ಈ ನೆಲಮಾಳಿಗೆಯಲ್ಲಿನ ನಿಧಿಗೆ ಗಂಗಾಜಲಿ ಎಂಬ ಹೆಸರನ್ನು ಕೊಡಲಾಯಿತು. ಈ ನಿಧಿ ಇರುವ ಬಾಗಿಲು ತೆರೆಯಲು ನಿರ್ದಿಷ್ಟ ಪಾಸ್ವರ್ಡ್ ಇದ್ದು, ಅದು ಈಗಾಗಲೇ ಹೇಳಿರುವ ಹಾಗೆ ಅಲ್ಲಿನ ರಾಜನಿಗೆ ಮಾತ್ರ ಗೊತ್ತಿರ್ತಾ ಇತ್ತು. ಆದರೆ ಒಂದು ವೇಳೆ ರಾಜ ಆಕಸ್ಮಿಕವಾಗಿ ಮರಣ ಹೊಂದಿದರೆ, ರಾಜ ತನ್ನ ಉತ್ತರಾಧಿಕಾರಿಗೆ ಅಂದರೆ ತನ್ನ ಮಗನಿಗೆ ಪಾಸ್ವರ್ಡ್ ಹೇಳಲು ಆಗದೇ ಇದ್ದರೆ ಏನಾಗುತ್ತೆ? ಇದುವೇ ಈ ಕಥೆಯಲ್ಲಿನ ಟ್ವಿಸ್ಟ್. 1843ರಲ್ಲಿ ಗ್ವಾಲಿಯರ್ನ ಸಿಂಧಿಯಾ ಸಿಂಹಾಸನದ ಮೇಲೆ ಕೂತಿದ್ದು ಜಯಾಜಿರಾವ್ ಸಿಂಧಿಯಾ. ಹೀಗಾಗಿ ಪಾಸ್ವರ್ಡ್ ಇದ್ದದ್ದು ಆತನ ಹತ್ರ ಮಾತ್ರ.
ಅದೇ ಸಮಯದಲ್ಲಿ 1857ರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಜೊತೆ ಯುದ್ಧ ನಡೆದು ಜಯಾಜಿರಾವ್ ಸೋಲ್ತಾನೆ ಮತ್ತು ದೇಶಭ್ರಷ್ಟನಾಗ್ತಾನೆ. ಯುದ್ಧವನ್ನು ಗೆದ್ದು ಗ್ವಾಲಿಯರ್ ಕೋಟೆಯನ್ನು ವಶಪಡಿಸಿಕೊಂಡರೂ ಕೂಡ ಲಕ್ಷ್ಮೀಬಾಯಿಗೆ ನಿಧಿಯನ್ನು ಪಡೆಯೋಕೆ ಆಗಲ್ಲ. ಯಾಕೆಂದ್ರೆ ಇದರ ಪಾಸ್ವರ್ಡ್ ಜಯಾಜಿರಾವ್ಗೆ ಮಾತ್ರ ಗೊತ್ತಿತ್ತು. ಅದಾದ ನಂತರ 1857ನೇ ಇಸ್ವಿಯಲ್ಲಿಯೇ ದಂಗೆಯ ನಂತರ ಗ್ವಾಲಿಯರ್ ಕೋಟೆಯನ್ನು ಬ್ರಿಟಿಷರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಇದಾದ ನಂತರ ಏನಾಗುತ್ತೆ? ಇದು ನಮಗೆ ಗೊತ್ತಾಗೋದು ಒಬ್ಬ ಬ್ರಿಟಿಷ್ ಅಧಿಕಾರಿಯಿಂದ. ಆತನೇ ಈ ಸಮಯದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಜೇಮ್ಸ್ ಫೋರ್ಬ್ಸ್ ಮಿಶೆಲ್. 1895ರಲ್ಲಿ ಮಿಶೆಲ್ ಒಂದು ಲೇಖನ ಬರೀತಾರೆ. ಆ ಲೇಖನದ ಹೆಸರು ದ ಹಿಡನ್ ಟ್ರೆಜರ್ಸ್ ಇನ್ ಇಂಡಿಯಾ. ಈ ಲೇಖನದ ಪ್ರಕಾರ ಅದಾದ ನಂತರದ ಕಥೆ ಹೀಗಿದೆ. 1857ರಿಂದ 1886ರವರೆಗೆ ಅಂದರೆ 31 ವರ್ಷಗಳ ಕಾಲ ಗ್ವಾಲಿಯರ್ ಕೋಟೆ ಬ್ರಿಟಿಷರ ವಶದಲ್ಲಿತ್ತು. ಆಗ ಜಯಾಜಿರಾವ್ಗೆ ಆ ಕೋಟೆಯನ್ನು ವಶಪಡಿಸಿಕೊಳ್ಳುವ ಚಿಂತೆಯೇ ಕಾಡ್ತಾ ಇತ್ತು. ಯಾಕೆಂದರೆ ಆ ಅವಧಿಯಲ್ಲಿ ಆತನಿಗೆ ಸಾಕಷ್ಟು ಹಣಕಾಸಿನ ತೊಂದರೆ ಕೂಡ ಎದುರಾಗಿತ್ತು. ಬಹಳಷ್ಟು ಕಠಿಣ ಪ್ರಯತ್ನದ ನಂತರ ಜಯಾಜಿರಾವ್ಗೆ ಮತ್ತೆ ಗ್ವಾಲಿಯರ್ ಕೋಟೆ ದಕ್ಕತ್ತೆ. ಇದು ನಡೆದದ್ದು 1886ರಲ್ಲಿ. ಇದಾದ ನಂತರ ಏನಾಗುತ್ತೆ? ಇದನ್ನು ಮಿಶೆಲ್ ಲಾಲಾ ಮಥುರಾ ಪ್ರಸಾದ್ ಹೇಳಿದ ಘಟನೆಯೊಂದರ ಮೂಲಕ ಉಲ್ಲೇಖ ಮಾಡ್ತಾರೆ. ಲಾಲಾ ಮಥುರಾ ಪ್ರಸಾದ್ ಅಂದಿನ ಉತ್ತರ ಭಾರತದ ಅತ್ಯಂತ ದೊಡ್ಡ ಶ್ರೀಮಂತನಾಗಿದ್ದ. ಲಾಲಾ ಮಥುರಾ ಪ್ರಸಾದ್ ಹೇಳಿದ ಆ ಘಟನೆ ಏನಂದ್ರೆ 1886ರಲ್ಲಿ ಕೋಟೆ ಸಿಕ್ಕ ಮೇಲೆ ಜಯಾಜಿರಾವ್ ಬನಾರಸ್ನಿಂದ ಕೆಲವು ಮೇಸ್ತ್ರಿಗಳನ್ನು ಗ್ವಾಲಿಯರ್ಗೆ ಕರೆಸಿಕೊಳ್ತಾನೆ. ಕೆಲಸ ತುಂಬ ರಹಸ್ಯವಾಗಿ ಆಗಬೇಕಾಗಿದ್ದರಿಂದ ಆ ಎಲ್ಲ ಮೇಸ್ತ್ರಿಗಳಿಗೆ ಮೊದಲು ಭಗವಂತನ ಮೇಲೆ ಪ್ರಮಾಣ ಮಾಡಿಸಲಾಗುತ್ತೆ. ನಂತರ ಗ್ವಾಲಿಯರ್ ತಲುಪಿದ ಕೂಡಲೇ ಅವರೆಲ್ಲರ ಕಣ್ಣಿಗೆ ಬಟ್ಟೆ ಕಟ್ಟಿ ಎತ್ತಿನ ಗಾಡಿಯಲ್ಲಿ ಅವರನ್ನು ಕೋಟೆಗೆ ಕರೆದೊಯ್ಯಲಾಗುತ್ತೆ. ನಂತರ ನೆಲಮಾಳಿಗೆಗೆ ಒಯ್ಯಲಾಗುತ್ತೆ. ನೆಲಮಾಳಿಗೆಯಲ್ಲಿ ಹಲವು ದಿನಗಳ ಹುಡುಕಾಟದ ನಂತರ ನಿಧಿ ಇದ್ದ ಕೋಣೆಯನ್ನು ಅವರು ಪತ್ತೆ ಹಚ್ಚುತ್ತಾರೆ. ಕೊನೆಗೂ ಜಯಾಜಿರಾವ್ಗೆ ನಿಧಿ ಸೇಫ್ ಆಗಿದೆ ಅನ್ನೋದು ಗೊತ್ತಾದ ನಂತರ ಆ ಮೇಸ್ತ್ರಿಗಳನ್ನು ಹೊರಗೆ ಕರೆದುಕೊಂಡು ಬಂದು ವಾಪಸ್ ಕಳಿಸಲಾಗುತ್ತೆ. ಹೀಗೆ ನಿಧಿ ಮತ್ತೆ ಜಯಾಜಿರಾವ್ ಕೈಗೆ ಸಿಗಲು ಮುಖ್ಯ ಕಾರಣ ಏನಂದರೆ ಆತನಿಗೆ ಪಾಸ್ವರ್ಡ್ ಗೊತ್ತಿತ್ತು. ನಿಧಿಯನ್ನು ಕೈಗೆ ಸಿಗುತ್ತೆ, ಆದರೆ ನಿಧಿಯನ್ನು ಅನುಭವಿಸಲು ಜಯಾಜಿರಾವ್ ಬಹಳ ದಿನ ಬದುಕು ಉಳಿಯಲಿಲ್ಲ. ಆತ ಬೇಗನೆ ತೀರಿಕೊಳ್ತಾನೆ. ಜಯಾಜಿರಾವ್ ನಂತರ ಮಾಧವರಾವ್ ಸಿಂಧಿಯಾ ಅನ್ನೋರು ಪಟ್ಟಕ್ಕೇರ್ತಾರೆ. ಈ ಮಾಧವರಾವ್ ಸಿಂಧಿಯಾ ಯಾರು ಅಂದರೆ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೆಯವರ ತಾತ. ಆದರೆ ತೀರಿಕೊಂಡ ಜಯಾಜಿರಾವ್ ಅವರಿಂದ ದೊಡ್ಡ ತಪ್ಪು ಆಗಿ ಹೋಗಿರುತ್ತೆ. ಆ ತಪ್ಪು ಏನಂದರೆ ಜಯಾಜಿರಾವ್ ಸಾಯೋ ಮುನ್ನ ತನ್ನ ಮಗ ಮಾಧವರಾವ್ ಸಿಂಧಿಯಾಗೆ ನಿಧಿಯ ನೆಲಮಾಳಿಗೆಯ ಪಾಸ್ವರ್ಡನ್ನು ಹೇಳಿರಲಿಲ್ಲ. ಯಾಕೆ? ಕಾರಣ ಗೊತ್ತಿಲ್ಲ. ಹಾಗಾದರೆ ಮುಂದಿನ ಪೀಳಿಗೆಗಳು ನಿಧಿಯನ್ನು ಹುಡುಕ್ಲಿಲ್ವಾ? ಪಾಸ್ವರ್ಡ್ ಇಲ್ಲದೆ ನಿಧಿಯನ್ನು ಪತ್ತೆ ಹಚ್ಚಲಾಯ್ತಾ? ಇದು ನಮಗೆ ಗೊತ್ತಾಗೋದು ಇನ್ನೊಬ್ಬ ಬ್ರಿಟಿಷ್ ಲೇಖಕಿಯಿಂದ. ಈಕೆಯ ಹೆಸರು ಎಂ ಕಾಯ್. ಎಂ ಕಾಯ್ ಅವರ ತಂದೆ ಆಗ ಮಾಧವರಾವ್ ಸಿಂಧಿಯಾ ಅವಧಿಯಲ್ಲಿ ಗ್ವಾಲಿಯರ್ನಲ್ಲಿ ಅಧಿಕಾರಿಯಾಗಿ ಅಂದರೆ ರೆಸಿಡೆಂಟ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಎಂ ಕಾಯ್ ತಮ್ಮ ತಂದೆಯಿಂದ ಕೇಳಿದ ನೈಜ ಘಟನೆಗಳನ್ನು ಆಧರಿಸಿ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕದ ಹೆಸರು ದ ಸನ್ ಇನ್ ದ ಮಾರ್ನಿಂಗ್. ಈ ಪುಸ್ತಕದಿಂದ ನಮಗೆ ಖುಲ್ಜಾ ಸಿಮ್ ಕಥೆಯ ಮುಂದಿನ ಭಾಗ ಏನಾಯಿತು ಅನ್ನೋದು ಗೊತ್ತಾಗುತ್ತೆ. ಜಯಾಜಿರಾವ್ ತೀರಿಕೊಂಡ ಬಳಿಕ ಅಧಿಕಾರಕ್ಕೆ ಬಂದ ಮಾಧವರಾವ್ ಸಿಂಧಿಯಾ ನಿಧಿ ಕೈ ತಪ್ಪಿದ್ದರಿಂದ ಬಹಳಷ್ಟು ಚಿಂತೆಯಲ್ಲಿರ್ತಾರೆ. ಆಗ ಒಬ್ಬ ಜ್ಯೋತಿಷಿ ಮಾಧವರಾವ್ ಸಿಂಧಿಯಾಗೆ ನಾನು ನಿಧಿ ಇರುವ ಕೋಣೆಯ ಬಾಗಿಲನ್ನು ತೆರೆಯುವ ವಿಧಾನವನ್ನು ಹೇಳ್ತಾನೆ, ಆದರೆ ಅದಕ್ಕೊಂದು ಷರತ್ತಿದೆ ಅಂತ ಹೇಳ್ತಾನೆ. ಆ ಷರತ್ತೇನೆಂದರೆ ಮಾಧವರಾವ್ ಸಿಂಧಿಯಾ ಆ ನಿಧಿ ಇರುವ ಬಾಗಿಲಿನವರೆಗೆ ಒಬ್ಬರೇ ಬರಬೇಕು ಮತ್ತು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬರಬೇಕು ಅನ್ನೋದು. ಮಾಧವರಾವ್ ಸಿಂಧಿಯಾ ಅನಿವಾರ್ಯವಾಗಿ ಈ ಷರತ್ತಿಗೆ ಒಪ್ತಾರೆ. ನೆಲಮಾಳಿಗೆಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಹೊರಟಾಗ ಯಾವುದೋ ಒಂದು ದೊಡ್ಡ ಸದ್ದು ಕೇಳುತ್ತೆ. ಅದರಿಂದ ಮಾಧವರಾವ್ ಸಿಂಧಿಯಾ ಗಾಬರಿ ಆಗ್ತಾರೆ ಮತ್ತು ಇದು ತಮ್ಮನ್ನು ಕೊಲ್ಲುವ ಸಂಚು ಇರಬಹುದು ಎಂದು ಅವರು ತಮ್ಮ ಕೈಯಲ್ಲಿದ್ದ ಚೂರಿಯನ್ನು ಗಾಳಿಯಲ್ಲಿ ಬೀಸ್ತಾರೆ. ಆ ಬೀಸಿದ ಚೂರಿಯು ಅಲ್ಲಿದ್ದ ಜ್ಯೋತಿಷಿಗೆ ಚುಚ್ಚಿ ಆತ ಅಲ್ಲಿಯೇ ಪ್ರಾಣ ಬಿಡ್ತಾನೆ. ನಂತರ ಭಯದಿಂದ ಮಾಧವರಾವ್ ಸಿಂಧಿಯಾ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಹೋಗಬೇಕು ಅಂತ ಅಲ್ಲಿದ್ದ ಗೋಡೆ ಕಂಬಗಳ ಮೇಲೆ ಕೈ ಇಡುತ್ತಾ ಬಾಗಿಲಿಗಾಗಿ ಹುಡುಕಾಡ್ತಾರೆ. ಹೀಗೆ ಹುಡುಕಾಡುವಾಗ ಒಂದು ಕಂಬದ ಮೇಲೆ ಆಕಸ್ಮಿಕವಾಗಿ ಕೈ ಇಡ್ತಾರೆ. ಹಾಗೆ ಇಡುತ್ತಿದ್ದ ಹಾಗೆ ಆ ಕಂಬ ಸರಿದು ನಿಧಿ ಇದ್ದ ಬಾಗಿಲು ತೆರೆದುಕೊಳ್ಳುತ್ತೆ. ಇದಾದ ನಂತರ ಹಲವಾರು ವಿಚಾರಗಳು ನಿಧಿಯ ಕುರಿತಾಗಿ ಬೆಳಕಿಗೆ ಬರ್ತಾ ಹೋಗ್ತವೆ. ಗ್ವಾಲಿಯರ್ ಸಂಸ್ಥಾನ ಅಂದರೆ ಸಿಂಧಿಯಾ ಸಂಸ್ಥಾನ ಬ್ರಿಟಿಷ್ ಅಧಿಕಾರದಲ್ಲಿದ್ದಾಗ ಆಗಿನ ರೆಸಿಡೆಂಟ್ ಆಗಿದ್ದ ಅಂದರೆ ಈಗಿನ ರಾಜ್ಯಪಾಲರ ಥರ ಆಗಿನ ರೆಸಿಡೆಂಟ್ ಆಗಿದ್ದ ಕರ್ನಲ್ ಬ್ಯಾನರ್ಮ್ಯಾನ್ ಕೂಡ ಈ ನೆಲಮಾಳಿಗೆಗಳ ಶೋಧವನ್ನು ಮಾಡಿರ್ತಾನೆ. ಇದನ್ನು ಮಾಧವರಾವ್ ಸಿಂಧಿಯಾ ಅವರ ಸೊಸೆ ವಿಜಯರಾಜ ಸಿಂಧಿಯಾ ತಮ್ಮ ಆತ್ಮಕಥೆಯಲ್ಲಿ ಉಲ್ಲೇಖಿಸ್ತಾರೆ.
ಇದರೊಂದಿಗೆ 1889ರಲ್ಲಿ ಲಂಡನ್ನಿನ ಪ್ರತಿಷ್ಠಿತ ಪತ್ರಿಕೆ ದ ಸ್ಪೆಕ್ಟೇಟರ್ ಗ್ವಾಲಿಯರ್ ಕೋಟೆಯಲ್ಲಿ ಕೇವಲ ಕಥೆಗಳಲ್ಲಿ ಕೇಳಿಬರುವಂತಹ ಅಪಾರ ಪ್ರಮಾಣದ ಬೆಲೆ ಬಾಳುವ ವಿಶಾಲ ಖಜಾನೆ ಪತ್ತೆಯಾಗಿದೆ ಎಂದು ವರದಿ ಮಾಡುತ್ತೆ. ಹಾಗಾದರೆ ಕೊನೆಗೆ ಉಳಿಯುವಂಥ ಪ್ರಶ್ನೆ ಒಂದೇ, ಈ ಖಜಾನೆಯಲ್ಲಿ ಏನಿತ್ತು? ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾದ ಕೆಲವು ಹಳೆಯ ದಾಖಲೆಗಳು ಮತ್ತು ಕರ್ನಲ್ ಬ್ಯಾನರ್ಮನ್ ಬರೆದ ಕೆಲವು ಪತ್ರಗಳಿಂದ ಆ ಖಜಾನೆಯಲ್ಲಿ ಇದ್ದ ಸಂಪತ್ತಿನ ಅಂಕಿಅಂಶಗಳ ಮಾಹಿತಿ ತಿಳಿದು ಬರುತ್ತದೆ. ಆ ಖಜಾನೆಯಲ್ಲಿ 40 ಲಕ್ಷ ನಾಣ್ಯಗಳಿದ್ದು ಮತ್ತು ಅವುಗಳ ಅಂದಿನ ಬೆಲೆ ಸುಮಾರು 6 ಕೋಟಿಯಷ್ಟಾಗಿತ್ತು. 14,770 ವಜ್ರಗಳು, 3,766 ಮುತ್ತುಗಳು, 11,000 ರತ್ನಗಳು ಮತ್ತು 1,000ಕ್ಕೂ ಹೆಚ್ಚು ಆಭರಣಗಳು ಆ ಖಜಾನೆಯಲ್ಲಿದ್ದವು. ಈ ಎಲ್ಲ ವಸ್ತುಗಳ ಬೆಲೆ ಇಂದಿನ ಲೆಕ್ಕದಲ್ಲಿ ನೋಡಿದರೆ 1,000 ಕೋಟಿ ರೂಪಾಯಿಗೂ ಹೆಚ್ಚಿತ್ತು. ಈ ದಾಖಲೆಗಳಲ್ಲಿ ಕಂಡುಬರುವ ಇನ್ನೊಂದು ವಿಶೇಷ ಅಂದರೆ ಖಜಾನೆ ಕೇವಲ ಗ್ವಾಲಿಯರ್ ಕೋಟೆಯ ನೆಲಮಾಳಿಗೆ ಮಾತ್ರವಲ್ಲದೆ ಖಜಾನೆಯ ಇನ್ನೊಂದು ಭಾಗ ಮೋತಿ ಮಹಲ್ನ ಕೆಳಗೆ ಮತ್ತು ಮತ್ತೊಂದು ಭಾಗ ಅರಮನೆಯ ಉದ್ಯಾನವನದಲ್ಲಿ ಕೂಡ ಹೂತಿಡಲಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಹಲವಾರು ಪ್ರಯತ್ನಗಳ ನಂತರ ಸಂಪತ್ತೇನೋ ಕೈಗೆ ಸಿಕ್ತು. ಆದರೆ ಇಷ್ಟೆಲ್ಲ ಸಂಪತ್ತನ್ನು ಕಾಪಾಡಿಕೊಳ್ಳುವ ಚಿಂತೆ ಮಾಧವರಾವ್ಗೆ ಶುರುವಾಗಿ ನೆಮ್ಮದಿಯೇ ಇಲ್ಲದ ಹಾಗಾಯಿತು. ಈ ಸಮಸ್ಯೆಗಳಿಗೆ ಕೊನೆಗೂ ಉಪಾಯ ಹುಡುಕಿದ ಮಾಧವರಾವ್ ಅಷ್ಟೂ ಸಂಪತ್ತನ್ನು ನಗದಾಗಿ ಪರಿವರ್ತಿಸಿ ಹಲವಾರು ಕಂಪನಿಗಳಲ್ಲಿ ಈ ದುಡ್ಡನ್ನು ಬಂಡವಾಳವಾಗಿ ಹೂಡ್ತಾರೆ. ಈ ಕಂಪನಿಗಳಲ್ಲಿ ಇಂದು ಟಾಟಾ ಸ್ಟೀಲ್ ಎಂದು ಖ್ಯಾತವಾಗಿರುವ ಅಂದಿನ ಟಿಸ್ಕೋ ಕೂಡ ಒಂದು. 1924ರಲ್ಲಿ ಟಾಟಾಗೆ ಆರ್ಥಿಕ ಸಂಕಷ್ಟಗಳು ಎದುರಾಗಿದ್ದವು. ಆಗ ಮಾಧವರಾವ್ ಸಿಂಧಿಯಾ ಅವರ ಆರ್ಥಿಕ ಸಲಹೆಗಾರರಾಗಿದ್ದ ಎಫ್.ಇ. ದಿನಿಶಾ ಅವರ ಸಲಹೆಯ ಮೇರೆಗೆ ಟಾಟಾ ಗ್ರೂಪ್ನಲ್ಲಿ ಬಂಡವಾಳ ಹೂಡುವ ಮೂಲಕ ಟಾಟಾ ಸಂಸ್ಥೆಯ ಸಹಾಯ ಕೂಡ ಮಾಡಿದ್ರು. ಆದರೆ ಬಂಡವಾಳ ಹೂಡಿದ ಒಂದೇ ವರ್ಷಕ್ಕೆ ಅಂದರೆ 1925ರಲ್ಲಿ ಮಾಧವರಾವ್ ಸಿಂಧಿಯಾ ನಿಧನರಾಗ್ತಾರೆ. ಅದಾದ ನಂತರ 1960ರ ತನಕ ಟಾಟಾ ಗ್ರೂಪ್ನಲ್ಲಿ ಸಿಂಧಿಯಾ ಕುಟುಂಬ ದೊಡ್ಡ ಪಾಲನ್ನು ಹೊಂದಿತ್ತು. ಆದರೆ ನಂತರ ಕುಟುಂಬದ ವ್ಯಾಜ್ಯಗಳು ಸುಪ್ರೀಂ ಕೋರ್ಟ್ನ ತಲುಪಿದವು. ಈಗ ಈ ಸಾವಿರಾರು ಕೋಟಿ ರೂಪಾಯಿಗಳ ಆಸ್ತಿಗಳ ಇತ್ಯರ್ಥಕ್ಕಾಗಿ ಈ ವ್ಯಾಜ್ಯ ಈಗ ನ್ಯಾಯಾಲಯದಲ್ಲಿದೆ. ಈಗ ಮತ್ತೆ ಖುಲ್ಜಾ ಸಿಮ್ ಅಂದರೆ ನ್ಯಾಯಾಲಯ ಒಪ್ಪೋದಿಲ್ಲ. ಹೀಗಾಗಿ ಸಿಂಧಿಯಾಗಳು ಈ ತೀರ್ಪಿಗಾಗಿ ಕಾಯಲೇಬೇಕು. ಒಟ್ಟಿನಲ್ಲಿ ಬಂಗಾರದ ಹಕ್ಕಿ ಎಂದು ಭಾರತವನ್ನು ಯಾಕೆ ಕರೆಯಲಾಗ್ತಿತ್ತು ಅನ್ನೋದು ಇಂಥ ಘಟನೆಗಳಿಂದ ವಿದ್ಯಮಾನಗಳನ್ನ ನೋಡಿದರೆ ಗೊತ್ತಾಗುತ್ತೆ. ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರಿ ಎಕ್ಸ್ ರೇ ಕಾರ್ಯಕ್ರಮ. ನಮಸ್ಕಾರ.